ಸರ್ವರಿಗೂ ಶುಭ ಸಂಜೆಯನ್ನು ಹಾರೈಸ್ತಾ ಶ್ರೀ ವಿಘ್ನ ವಿನಾಶಕ ಅನ್ನು ಸ್ಮರಿಸಿಕೊಳ್ಳುತ್ತಾ ಅಭಾಗತಾರ್ಗ ವೀರಭದ್ರ ಪರಿವಾರ ಶಕ್ತಿಗಳನ್ನು ಸ್ಮರಿಸಿಕೊಳ್ತಾ ಸರ್ವರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಮೊದಲಿಗೆ ಸಲ್ಲಿಸಿಕೊಳ್ತಾ ಈ ವೇದಿಕೆಯಲ್ಲಿ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಂಥ ಮುಖ್ಯವಾಗಿ ನಮ್ಮ ಗಣೇಶೋತ್ಸವ ಸಮಿತಿ ಗೋಕುಡೆ ಹೊನ್ನಾಳ ಇವರಿಗೆ ಮೊದಲಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದು ಅಥವಾ ಅದನ್ನು ಮುನ್ನಡೆಸಿಕೊಂಡು ಹೋಗುವಂಥದ್ದು ಬಹಳ ಜವಾಬ್ದಾರಿಯ ಕೆಲಸ, ಬಹಳಷ್ಟು ಕಷ್ಟ ಇದೆ, ಬಹಳಷ್ಟು ಖರ್ಚುಗಳು ಬರ್ತದೆ. ಎಲ್ಲ ನಿಭಾಯಿಸಿಕೊಂಡು ನಮ್ಮ ಹೊನ್ನಾಳದ ಕೊಕ್ಕುಡೆಯ ಯುವಕರು ಈ ಒಂದು ಉತ್ಸವವನ್ನು ಕಳೆದ ಕೆಲವು ವರ್ಷಗಳಿಂದ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಈ ಕಾರ್ಯಕ್ರಮವನ್ನು ಈ ರೀತಿಯ ಸಮಾರಂಭವನ್ನು ಮಾಡುವಂಥ ಶಕ್ತಿ ಆ ಗಣೇಶ ದೇವರು ಇಲ್ಲಿ ನೆಲೆಸಿರುವಂಥ ಅಭಾಗತಾರ್ಗ ವೀರಭದ್ರ ಪರಿವಾರ ಶಕ್ತಿಗಳು ನೀಡಲಿ ಅಂತ ಹಾರೈಸ್ತಾ ಈ ವೇದಿಕೆಯಲ್ಲಿ ಸಭಾಧ್ಯಕ್ಷದ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಪೂಜ್ಯ ಗುರುಗಳು ಶ್ರೀಯುತ ಎಚ್ ರತ್ನಾಕರ್ ಹೆಗ್ಡೆ ಅವರು. ಅವರು ನಮ್ಮೆಲ್ಲರ ಗುರುಗಳು, ಈ ಊರಿನ ಗುರುಗಳು. ಈ ವೇದಿಕೆಯ ನಿರ್ಮಾಣದ ಹಿನ್ನೆಲೆಯಲ್ಲಿ ವೇದಿಕೆಯ ಫೌಂಡೇಶನ್ ಏನಿದೆ, ತಳಪಾಯ ಏನಿದೆ, ಅದು ರಚನೆಯಾಗಿರುವಂಥದ್ದು ಅವರ ನೇತೃತ್ವದಲ್ಲಿ. ಈ ಪರಿಸರದಲ್ಲಿ ಇಷ್ಟೊಂದು ಭವ್ಯವಾದ ದೇವಸ್ಥಾನ ನಿರ್ಮಾಣವಾಗಿರುವುದು ಅವರ ನೇತೃತ್ವದಲ್ಲಿ ಅನ್ನೋದನ್ನು ನಾನು ಎಲ್ಲರ ಗಮನಕ್ಕೆ ತರಲಿ ಬಯಸ್ತೇನೆ. ಸೊ ಅವರು ನಾನು ನನ್ನ ವಿಚಾರವನ್ನು ಮಂಡಿಸುವ ಮೊದಲು ಅವರನ್ನು ವಂದಿಸಿಕೊಳ್ತಾ ನಾನು ವಿಚಾರವನ್ನು ಮಂಡಿಸ್ತೇನೆ. ಸೊ ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವುದು ನಮ್ಮ ಈ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶ್ರೀಯುತ ಜಗದೀಶ್ ಶೆಟ್ಟಿ ಅವರು, ಅವರನ್ನು ನೆನಪಿಸಿಕೊಳ್ತಾ. ಸೊ ಅದೇ ರೀತಿ ಈ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸುವವರು, ಈ ವರ್ಷದ ಕಾರ್ಯಕ್ರಮವನ್ನು ನಡೆಸುವವರು ದಿನೇಶ್ ಪೂಜಾರಿ ಅವರು, ಅವರನ್ನು ನೆನಪಿಸ್ಕೊಳ್ತಾ. ಅದಕ್ಕೆ ನಮ್ಮ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಈ ಒಂದು ದೈವಿಕ ಕಾರ್ಯಕ್ರಮಗಳನ್ನು ಈ ಕ್ಷೇತ್ರದಲ್ಲಿ ನಡೆಸ್ತಾ ಇರುವಂಥ ಹಿಂದೆ ರಾಮಚಂದ್ರ ಭಟ್ರು ಅವರ ಸುಪುತ್ರ ಗುರು ಭಟ್ರು ನಡೆಸ್ಕೊಡ್ತಿದ್ದಾರೆ. ಅವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ. ಸೊ ನಾನು ಈ ವೇದಿಕೆಗೆ ನನ್ನನ್ನು ಅತಿಥಿಯಾಗಿ ಕರೆದಿದ್ದಾರೆ. ನಾನು ಈ ಊರಿಗೆ ಅತಿಥಿಯಲ್ಲ, ಯಾಕಂದರೆ ನಾನು ಇದೇ ಊರಿನವನು, ಇಲ್ಲೇ ಹುಟ್ಟಿ ಬೆಳೆದವನು. ಸೊ ಈಗೇನು ಕೆಲವು ವರ್ಷಗಳಿಂದ ಬೇರೆ ಊರಿನಲ್ಲಿ ನನ್ನ ವೃತ್ತಿ ನಿಮಿತ್ತ ಅಲ್ಲಿ ನೆಲೆಸಿದ್ದೇನೆ ಬಿಟ್ಟರೆ ಇದು ನನ್ನ ಊರು. ನಾನು ಇದೇ ವೇದಿಕೆಯಲ್ಲಿ ಹಿಂದೆ ಮಾತನಾಡಿದ್ದೆ. ಸೊ ಈ ವೇದಿಕೆ ನಿರ್ಮಾಣವಾದ ಜೀರ್ಣೋದ್ಧಾರದ ಪುನರ್ ಪ್ರತಿಷ್ಠೆಯ ಮೊದಲ ದಿನ, ಮುಂಚಿನ ದಿನ ರಾತ್ರಿಯಲ್ಲಿ ನಿರ್ಮಾಣ ಆಗಿರುವುದು. ಸೊ ಹಾಗಾಗಿ ನಾನು ನಿಮಗೆ ಹೊಸಬಲ್ಲ. ಸೊ ನಿಮಗೆಲ್ಲ ನನ್ನ ಹೆಚ್ಚಿನವ್ರಿಗೆ ಪರಿಚಯ ಇದ್ದಿರ್ಬೋದು. ಇತ್ತೀಚಿನ ಯುವಕರಿಗೆ ನನ್ನ ಪರಿಚಯ ಇದ್ದಿರಲಿಕ್ಕಿಲ್ಲ. ಸೊ ಹಿಂದೆ ನಾನು ಈ ಊರಿನಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ. ಸೊ ಇವತ್ತು ನನಗೆ ಮತ್ತೊಮ್ಮೆ ನಮ್ಮ ಊರಿನ ಎಲ್ಲರನ್ನ ನೋಡುವಂಥ ಸೌಭಾಗ್ಯ ಸಿಕ್ಕಿದೆ. ನಿಮ್ಮೊಂದಿಗೆ ನನ್ನ ಕೆಲವೊಂದು ಅನಿಸಿಕೆಗಳನ್ನು ಹಂಚಿಕೊಳ್ಳುವಂಥ ಭಾಗ್ಯ ನನಗೆ ಸಿಕ್ಕಿರುವಂಥದ್ದು ನನಗೆ ತುಂಬ